ಶಂಕರ ಶಿವನ ಭವಾನಿ ನಂದನ ಗಾಯಿಯೇ ಗಣಪತಿ ಜಗವಂದನ ಸಿದ್ಧಿ ಸದನ ಗಜ ವದನ ವಿನಾಯಕ ಸಿದ್ಧಿ ಸದನ ಗಜ ವದನ ವಿನಾಯಕ ಕೃಪಾ ಸಿಂಧು ಸಿರ ಧರ ಶುಭದಾಯಕ ಸಿದ್ಧಿ ಸದನ ಗಜ ವದನ ವಿನಾಯಕ ಇವಾಗ ಇಟ್ಸ್ ಕಾಲ್ಡ್ ಆಸ್ ಗುಡಿಶೀಲ ಹಾಸ್ಪಿಟಲ್. ಸೊ ಗುಡಿಶೀಲ ನರ್ಸಿಂಗ್ ಹೋಮ್ ಅಂತ ಬಹಳ ಪ್ರಖ್ಯಾತ. ಇಟ್ ಇಸ್ ವೆರಿ ವೆಲ್ ನೋನ್ ನೇಮ್. ನಾವೆಲ್ಲ ಚಿಕ್ಕ ವಯಸ್ಸಿನಿಂದನೇ ಹೆಸರನ್ನು ಕೇಳ್ತಾ ಇದ್ದೋ. ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಗುಡಿಶೀಲ ಮತ್ತು ಇನ್ನೊಂದು ಸೀತಾ ಬತೀಜ ಅಂತ ಬಂದಿತ್ತು. ಬೋತ್ ಪಾಪ್ಯುಲರ್ ಇನ್ ವೆಲ್ ನೋನ್ ಹಾಸ್ಪಿಟಲ್ಸ್ ಇನ್ ನರ್ಸಿಂಗ್ ಹೋಮ್ಸ್. ಸೊ ಇದರ ಒಂದು 50 years ಸರ್ವಿಸ್ ಇವತ್ತು ಆಗಿರುವಂಥದ್ದು ಬಹಳ ಸಂತೋಷದ ವಿಷಯ. I want to congratulate Gunashila for their enormous service to Bengaluru and Karnataka. ಬಹಳ ಜನ ಇಲ್ಲಿ ಬಂದಿದ್ದಾರೆ, ಹೋಗಿದ್ದಾರೆ. ಇಲ್ಲಿ ಬಂದು ಅನೇಕ ಬಾರಿ ಬಂದು ಹೋಗಿದ್ದಾರೆ. ಯಾಕಂದರೆ ಒಂದ್ಸಲ ಬಂದು ಹೋದ್ಮೇಲೆ ಅವ್ರ ಮಕ್ಕಳು ಕೂಡ ಇಲ್ಲಿಗೆ ಬಂದು ಹೋಗಿರ್ತಾರೆ ಅಲ್ವಾ. ಆ ಥರ ಒಂದು ಸಂಬಂಧ ಬೆಳೆದಿರ್ತದೆ ಇಲ್ಲಿಯ ಡಾಕ್ಟರ್ ಜೊತೆ ಮತ್ತು ಇಲ್ಲಿಯ ಸ್ಟಾಫ್ ಜೊತೆ. ಮತ್ತು ಇದೊಂಥರ ಒಂದು ಫ್ಯಾಮಿಲಿ ರನ್ ಹಾಸ್ಪಿಟಲ್. ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗೋಗಿದೆ. ಅಂದರೆ ಕಾರ್ಪೊರೇಟ್ ಅಂತ ಹೇಳಿದ ತಕ್ಷಣ ಅದರ ಒಂದು ವ್ಯವಸ್ಥೆನೇ ಬೇರೆ. ಆದರೆ ಈ ಫ್ಯಾಮಿಲಿ ಆಸ್ಪತ್ರೆಗಳೇನಿರ್ತದೆ ಅಂದರೆ ಒಂದು ಕುಟುಂಬದವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದು ಅವರಲ್ಲಿರುವಂಥ ಒಂದು ಸಿಸ್ಟಮೇ ಬೇರೆ ಇರ್ತದೆ. ಅವರ ಒಂದು ರೀತಿ ಒಂದು ಆತ್ಮೀಯತೆ ಮತ್ತು ಕೇವಲ ಲಾಭಾಂಶ ಒಂದೇ ಅಲ್ಲ, ಒಂದು ಒಳ್ಳೆಯ ಸೇವೆ ನೀಡಬೇಕು, ಒಳ್ಳೆಯ ಒಂದು ನಮ್ಮ ಪೇಷಂಟ್ಸ್ಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೆಚ್ಚು ಒಂದು ಕಾಳಜಿ ಇರ್ತದೆ. ಲಿಟಲ್ ಬಿಟ್ ಮೋರ್ ಅಟೆನ್ಷನ್ ದೇ ಗಿವ್. Whereas a corporate hospital by itself, by the very word corporate means how to make a profit. Profit becomes a very big motive. So ಇವತ್ತು ಅದರ ಒಂದು ಹೆಚ್ಚು ಇವತ್ತು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಜನರಿಗೆ ಈ ಥರದ ಒಂದು ಗುಣಮಟ್ಟ ಇರುವಂಥದ್ದು, ಎಲ್ಲ ಆಧುನಿಕ ವ್ಯವಸ್ಥೆಗಳಿರುವಂಥದ್ದು ಮತ್ತು ಒಳ್ಳೆಯ ಸೌಲಭ್ಯಗಳಿರುವಂಥದ್ದು, ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಅವರಿಗೆ ದುರುಪಯೋಗವನ್ನು ಪಡಿಸ್ಕೊಳ್ದೇನೆ ಚಿಕಿತ್ಸೆಯನ್ನು ನೀಡುವಂಥದ್ದು ಅದು ಕೂಡ ಮುಖ್ಯ. ಅಂದ್ರೆ ಬಿಲ್ ಮಾಡಿಸ್ಕೊಡ್ತಾರೆ. ವೆದರ್ ಇಟ್ ಇಸ್ ನೀಡೆಡ್ ಆರ್ ನಾಟ್, ಯು ಡೋಂಟ್ ನೋ, ಬಿಕಾಸ್ ಸಮ್ ಆಫ್ ದ ಹಾಸ್ಪಿಟಲ್ಸ್ ದೇ ರನ್ ಇಟ್ ಲೈಕ್ a business. So many scans have to be done, so many MRIs have to be taken, so many tests have to be done. So ಆ ಥರದ ಒಂದು ಸಿಸ್ಟಮ್ನಲ್ಲಿ ಇವತ್ತಿನ ದಿವಸ ಆಗ್ತಾ ಇರುವಂಥದ್ದು ಆತಂಕಕಾರಿಯ ವಿಚಾರ ಆಗಿದೆ. ಸೊ ದೇರ್ ಹ್ಯಾಸ್ ಟು ಬಿ ಸಮ್ ವೇ ಯು ಹ್ಯಾವ್ ಟು ಥಿಂಕ್ ಆಫ್ ಹೌ ವಿ ಕ್ಯಾನ್ ಕಂಟ್ರೋಲ್ ದೋಸ್ ಥಿಂಗ್ಸ್. ಬಟ್ ಎನಿವೇ, ಸೊ ಈ ಗುಣಶೀಲಾಗಿ ಇರುವಂಥದ್ದು ಏನಂತ ಹೇಳಿದ್ರೆ ಆ ನಂಬಿಕೆ, ಟ್ರಸ್ಟ್, ವಿಶ್ವಾಸ. ಅದು ಒಂದು ರಾತ್ರಿ ಬರೋದಿಲ್ಲ ಅಥವಾ ಒಂದು ವಾರದಲ್ಲಿ ಬರೋದಿಲ್ಲ, ಒಂದು ವರ್ಷದಲ್ಲಿ ಬರೋದಿಲ್ಲ. ಇದು ಬಹಳ ವರ್ಷಗಳಿಂದ ಅವರ ತಾಯಿಯವರು ಶ್ರೀಮತಿ ಸುಲೋಚನಾ ಅವರು ಮತ್ತು ಅವರ ಒಂದು ಏನು ಕುಟುಂಬದವರು ಇದನ್ನ ಮಾಡಿದ್ರು, ಅದನ್ನ ಉಳಿಸ್ಕೊಂಡು ಇವತ್ತು ಬಂದಿರುವಂಥದ್ದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ನಾವು ನೋಡ್ತಾ ಇದೀವಿ ಅನೇಕ ಆಸ್ಪತ್ರೆಗಳು ಈ ಥರ ಏನು ಅವಾಗೆಲ್ಲ ಪ್ರಾರಂಭ ಆಗಿತ್ತು ಅದೆಲ್ಲ ಮುಚ್ಚೋಗ್ತಾ ಇರುವಂಥದ್ದು ಅಥವಾ ಇನ್ನೊಬ್ಬರಿಗೆ ಮಾರ್ಬಿಟ್ಟು ಹೋಗ್ಬಿಡ್ತಾವ್ರೆ. ಯಾಕಂದ್ರೆ 2ನೇ ಜನರೇಷನ್ 3ನೇ ಜನರೇಷನ್ ನಡ್ಸೋಕೆ ಆಗ್ತಾ ಇಲ್ಲ, ಅಥವಾ ಅವ್ರಿಗೆ ಅಷ್ಟೇ ಆಸಕ್ತಿ ಇರೋದಿಲ್ಲ ಮತ್ತು ಆ ಕಮಿಟ್ಮೆಂಟ್ ಇರೋದಿಲ್ಲ. ಆದರೆ ಇಲ್ಲಿ ನನಗೇನು ಖುಷಿ ಅಂತ ಹೇಳಿದ್ರೆ, ಐ ಆಮ್ ವೆರಿ ಹ್ಯಾಪಿ ದಟ್ ದ ಚಿಲ್ಡ್ರನ್ ಆ್ಯಂಡ್ ದ ಡಾಟರ್ ಆ್ಯಂಡ್ ದ ಸನ್ ಇನ್ ಲಾ have taken it forward, taking the legacy forward, and not only taking it forward but improving upon the founder's vision. So that I think is really wonderful. Bala ಸಂತೋಷ ಆಗ್ತದೆ ನೋಡ್ತಾ ಇರುವಂಥದ್ದು. ಸೊ ಈ ಥರ ಆಸ್ಪತ್ರೆಗಳು ಇನ್ನೂ ಹೆಚ್ಚು ಬೇಕು ನಮಗೆ ಬೆಂಗಳೂರು ನಗರದಲ್ಲಿ.
ಮತ್ತು ಕರ್ನಾಟಕದಲ್ಲಿ ಈ ಥರದ ಆಸ್ಪತ್ರೆ, ಒಂದು ಫ್ಯಾಮಿಲಿ ಮೆಂಬರ್ಸು ಅದನ್ನು ನಡೆಸುವಂಥದ್ದು, ಆ ಥರದ ಆಸ್ಪತ್ರೆಗಳು ಇವತ್ತು ನಾವು ತಾಲೂಕಾ ಮಟ್ಟದಲ್ಲಿ ಮತ್ತು ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ನೋಡ್ತಾ ಇದ್ದೀವಿ. ಸುಮಾರು ಕಡೆ ಈ ಥರ ಫ್ಯಾಮಿಲಿ ರನ್ ಹಾಸ್ಪಿಟಲ್ಸ್. ಸೊ ಈ ಥರದಾದಾಗ ಖಂಡಿತ ನಮ್ಮ ಆರೋಗ್ಯ ಸೇವೆಗೆ ಒಂದು ಭಾಳ ಮುಖ್ಯವಾದಂಥ ಒಂದು ಕೆಲಸ, ಅವರ ಅವಶ್ಯಕತೆ ಭಾಳ ಹೆಚ್ಚಾಗಿರುವಂಥದ್ದು ಕೂಡ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಖಂಡಿತ ಏನು ಅವರು ಹೇಳಿದ್ರು, ಇವತ್ತು ತಾಯಿಯ ಒಂದು ಏನು ಅದರಲ್ಲೂ ಕೂಡ ಹೆಣ್ಣಿನ ವಿಚಾರ ಬಂದಾಗ ನಮ್ಮ ಸಮಾಜದಲ್ಲಿ ಯಾವಾಗಲೂ ಕೂಡ ಅದು ಭಾಳಷ್ಟು ಬೇರೆ ಬೇರೆ ನಮ್ಮ ಸಮಾಜ ಒಂದೇ, ಇಡೀ ಪ್ರಪಂಚದಲ್ಲಿ ಆ ಥರನೇ ಸ್ವಲ್ಪ ಅವರನ್ನ ಎರಡನೇ ಪಂಕ್ತಿಯಲ್ಲಿ ನೋಡುವಂಥ ವ್ಯವಸ್ಥೆ ಸಮಾಜದಲ್ಲಿ ಇದ್ದಂತೆ ಸೆಕೆಂಡ್ ಕ್ಲಾಸ್ ಆಗಿ ನೋಡ್ತಾರೆ. ಸೆಕೆಂಡ್ ಕ್ಲಾಸ್ ಇರ್ತದೆ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ಗಂಡು ಹುಟ್ಟಿದ್ರೆ ಖುಷಿ, ಹೆಣ್ಣು ಹುಟ್ಟಿದ್ರೆ ಏನೋ ಒಂದು ಕಡೆ ಏನೋ ಆಗೋಯ್ತಲ್ಲಪ್ಪ ಅಂತ ಆ ರೀತಿಯಾದಂಥ ಯೋಚನೆಗಳು ಹಿಂದೆಲ್ಲ ಇರ್ತಾ ಇತ್ತು. ಈಗಲೂ ಇದೆ. ಈಗ ನಾವು ನೋಡ್ತೀವಿ ಈ ಬಾಣಂತಿ ಏನು ನಮ್ಮ ಈ ಏನು ಹೇಳ್ತೀವಿ ನಾವು ದಿಸ್ ಕಿಲ್ಲಿಂಗ್ ಆಫ್ ದಿಸ್ ಇನ್ಫೆಂಟಿಸೈಡ್, ಫೀಮೇಲ್ ಫೀಟಿಸೈಡ್, ಭ್ರೂಣ ಹತ್ಯೆ ಏನಿರುತ್ತೆ. ಭ್ರೂಣ ಹತ್ಯೆ ಯಾಕೆ ಆಗ್ತಾ ಇದೆ? ಬಿಕಾಸ್ ನಮಗೆ ಹೆಣ್ಮಗು ಬೇಡ ಅಂತ, ಅದಕ್ಕೋಸ್ಕರ. ಸೊ ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಈ ಥರ ಥಿಂಕಿಂಗ್ ಇದೆ. ಅದಕ್ಕೆ ಆದರೆ ಹೆಣ್ಣಿನ ಆರೋಗ್ಯ ಎಷ್ಟು ಪ್ರಮುಖ ಅಂತ, ನಾನು ಚೆನ್ನಾಗಿರ್ಬೇಕಾದ್ರೆ ನನ್ನ ತಾಯಿ ಆರೋಗ್ಯ ಚೆನ್ನಾಗಿರ್ತಾರೆ, ನಾನು ಚೆನ್ನಾಗಿರೋದು. ಸೊ ಹೆಣ್ಣಿನ ಆರೋಗ್ಯ ಆಕ್ಚುಲಿ ಆದ್ಯತೆ ಕೊಡ್ಬೇಕು ನಾವು. ಯಾಕಂದ್ರೆ ಹೆಣ್ಣು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ, ಗಂಡು ಹೆಣ್ಣು. ಅದನ್ನ ನಾವು ಅದರ ಬಗ್ಗೆ ಆ ಒಂದು ಪರಿಜ್ಞಾನ ಇಲ್ಲದೇನೆ ಹೆಣ್ಣನ್ನು ಸರಿಯಾಗಿ ನೋಡ್ಕೊಳ್ದೇನೆ ಅದರ ದುಷ್ಪರಿಣಾಮ, ಹೆಣ್ಣು ಯಾವ ಮಗುವನ್ನ ಜನ್ಮ ಕೊಡಿಸುತ್ತೆ ಅವರ ತಾಯಿ, ಆದ್ರೆ ಆ ಮಗುವಿನ ಆರೋಗ್ಯದ ಮೇಲೆ ಕೂಡ ಅದರ ದುಷ್ಪರಿಣಾಮ. 5 decades ago, it was started by two visionaries, Dr. Sulochana Gunashila and Dr. Mabahalli Gunashila, who are our parents. Their vision was to bring world-class women's health care, infertility management and surgical services to the heart of Bangalore. From this very modest beginning with a small maternity home, the hospital has grown into a trusted institution of excellence in reproductive medicine, maternity care and advanced surgical treatment. Over the years, Gunashila has pioneered several innovations in fertility care in India. We were the first in South India and the second in India to have a baby through assisted reproductive technology. Sulochana Gunashila was the first to introduce ultrasound scanning, something which is done routinely used routinely in diagnostic care, and which has become the mainstay of treatment all over the world. She introduced laparoscopy and hysteroscopy first in Karnataka. gunashila ಆಸ್ಪತ್ರೆ 50 ವರ್ಷ ಕಂಪ್ಲೀಟ್ ಆಗಿದೆ. 1975ರಲ್ಲಿ ನಾವು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿರೋದು ಡಾಕ್ಟರ್ ಸುಲೋಚನಾ ಮತ್ತು ಡಾಕ್ಟರ್ ಮಾವಳ್ಳಿ ಗುಣಶೀಲ ಅವರು. ಈಗ 50 ವರ್ಷ ಆಗಿರೋದ್ರಿಂದ ನಾವು ಹಾಸ್ಪಿಟಲ್ ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ. ಹೊಸ ಡಿಪಾರ್ಟ್ಮೆಂಟ್ಸ್ ನಾವು ಆ್ಯಡ್ ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮದು ಫ್ರಂಟೇಜ್, ಬಿಲ್ಡಿಂಗ್ದು ಫ್ರಂಟ್ ಏನಿದೆ ತುಂಬ ಹಳೇದಾಗಿತ್ತು, ಅದನ್ನು ಚೇಂಜ್ ಮಾಡಿದ್ದೀವಿ. ಅದು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಿನಿಸ್ಟ್ರು ಇವತ್ತು ಇನಾಗ್ರೇಷನ್ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್, ಅಂದರೆ ಚಿಕ್ಕ ಮಕ್ಕಳು ಕೆಲವು ತಿಂಗಳಲ್ಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕಂಡು ಹಿಡಿದು ಅದನ್ನು ಟ್ರೀಟ್ಮೆಂಟ್, ಅವರಿಗೆ ಸಪೋರ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ನಾರ್ಮಲ್ ಮಾಡುವಂಗೆ ಆ ಥರ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಮಾನ್ಯ ಮಿನಿಸ್ಟ್ರು ಅದನ್ನು ಇನಾಗ್ರೇಟ್ ಮಾಡಿದರು. ಮೂರನೇದಾಗಿ ನಾವು ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್, ಅಂದರೆ FRS ಅಂತ ಏನು ಹೇಳ್ತೀವಿ, ಈ ಪೇಷಂಟ್ ಬಂದರೆ ಅವ್ರದ್ದು ಫೋಟೋ ತಗೊಂಡು ಅವ್ರು ನೆಕ್ಸ್ಟ್ ಟೈಮ್ ಬಂದಾಗ ಈಸಿಯಾಗಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರವ್ರ ರಿಪೋರ್ಟ್ಗಳು, ಅವ್ರವ್ರ ಸ್ಕ್ಯಾನ್ ರಿಪೋರ್ಟ್ ಆಗಲಿ, ಬ್ಲಡ್ ರಿಪೋರ್ಟ್ ಆಗಲಿ ಎಲ್ಲ ಅವರು ಫೇಶಿಯಲ್ ರೆಕಗ್ನಿಷನ್ ಮೂಲಕ ಅವರಿಗೆ ಕೊಡುವಂಗೆ, ಅಂದರೆ ಆ ಪೇಷಂಟ್ಗೇನೆ ಹೋಗಬೇಕು ರಿಪೋರ್ಟ್ಸ್ಗಳೆಲ್ಲ, ಬೇರೆಯವರಿಗೆ ಕೊಡೋಂಗಿಲ್ಲ. ಅದೇ ಥರ ಅದನ್ನು ಕನ್ಫರ್ಮ್ ಮಾಡಿನೇ ನಾವು ರಿಪೋರ್ಟ್ ಶೇರ್ ಮಾಡ್ತೀವಿ. ಅದು ಆಮೇಲೆ ಗಂಡ ಹೆಂಡತಿನ ಅದನ್ನ ಮ್ಯಾಚ್ ಮಾಡಿ ಅವರು ಬರೋರು ನಿಜವಾಗ್ಲೂ ಗಂಡ ಹೆಂಡತಿನ ಫಸ್ಟ್ ರಿಜಿಸ್ಟರ್ ಮಾಡಿರ್ತಾರೆ. ಇಲ್ಲಿ ತನಕ ನಾವು ಆಧಾರ್ ಕಾರ್ಡ್ ಯೂಸ್ ಮಾಡ್ತಾ ಇದ್ವಿ. ಕೆಲವು ಸರ್ತಿ ಆಧಾರ್ ಕಾರ್ಡಲ್ಲಿ ಫೋಟೋಗಳು ಅಷ್ಟು ಅಕ್ಯುರೇಟ್ ಆಗಿ ಬರಲ್ಲ. ಅದಕ್ಕೆ ಇದು ಒಂದು ನೆಕ್ಸ್ಟ್ ಸ್ಟೆಪ್, ಇದು ಫೇಶಿಯಲ್ ರೆಕಗ್ನಿಷನ್. ಗಂಡ ಹೆಂಡತಿನ ಮ್ಯಾಚ್ ಮಾಡಿ ಅವ್ರು ಯಾವಾಗ ಬಂದ್ರೂ ಅವ್ರದ್ದು ನಮ್ದು ರೆಕಾರ್ಡ್ಸಲ್ಲಿ ಇರುತ್ತೆ. ಅದನ್ನ ನಾವು ಮೆಡಿಕಲ್ ಪರ್ಪಸಸ್ಗೆ ಯೂಸ್ ಮಾಡ್ತೀವಿ. ಇದು 3 ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಂತ. ಸರ್, ತಮ್ಮ ಆಸ್ಪತ್ರೆ 50 ವರ್ಷ ಸಂಭ್ರಮಾಚರಣೆ ಮಾಡ್ಕೊತಿದ್ದೀರಾ. ಗ್ರಾಹಕರಿಗೆ ನಿಮ್ಮ ಏನ್ ಹೇಳ್ತೀರಾ? ಪೇಷಂಟ್ಸ್ಗೆ ಏನು ಹೇಳ್ತೀರಂದ್ರೆ, ನಾವು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋದ್ರ ಉದ್ದೇಶ ಏನಂತಂದ್ರೆ ಮನೆ ಬಾಗಿಲಿಗೆ ಬಂದವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ಉದ್ದೇಶ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ನಾವು. ನಮ್ಮಲ್ಲಿ ಆದಷ್ಟು 100% ನಾವು ಎಲ್ಲ ಪೇಷಂಟ್ಸ್ಗೂ ನಾವು ಎಫರ್ಟ್ ಹಾಕ್ತೀವಿ. ಅಂದರೆ ಮಕ್ಕಳಾಗದೇ ಇರೋರ ನೋವು, ಅವ್ರು ಅನುಭವಿಸೋದು ಕಷ್ಟ,
ನಮ್ಗಿಂತ ಜಾಸ್ತಿ ಯಾರಿಗೂ ಗೊತ್ತಿರಲ್ಲ, ಯಾಕಂದ್ರೆ 50 ವರ್ಷದಿಂದ ಇದು ನೋಡ್ಕೊಂಡು ಬಂದಿದೀವಿ. ಅದರಿಂದ ಅವ್ರು ಬಂದದ್ದಕ್ಕೆ ಅವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದ್ರೆ ಅವರಿಗೆ ಯಾವ ಟೆಸ್ಟ್ ಆಗಲಿ, ಬ್ಲಡ್ ಟೆಸ್ಟ್ ಆಗಲಿ, ಸ್ಕ್ಯಾನ್ ಆಗಲಿ, ಯಾಕೆ ಮಾಡ್ತಾ ಇದೀವಿ, ಯಾಕೆ ನೀವು ಇಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಆದ್ರೆ ಮಾಡ್ಕೊಳ್ಳಿ ಅಂತ ನಾವು ಅವರಿಗೆ ಒಂದು ದಾರಿ ತೋರಿಸ್ತೀವಿ. ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ನಾವು ಫೋರ್ಸ್ ಮಾಡಲ್ಲ ಯಾರಿಗೂ. ಈಗ ಬೃಹತ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿದೆ, ಇಂದು ಒಂದು ಶಾಖೆನ ವಿಸ್ತೀರ್ಣ ಮಾಡೋ ಚಿಂತನೆ ಇದೆಯಾ? ಬೆಂಗಳೂರಲ್ಲಿ ನಾವು ಕೋರಮಂಗಲದಲ್ಲಿ ಒಂದು ಸೆಂಟರ್ ಇದೆ, ಇಲ್ಲಿ ಒಂದು ಸೆಂಟರ್ ಇದೆ. ನಾವು ಬೆಂಗಳೂರಲ್ಲಿ ಸಾಕಷ್ಟು IVF ಸೆಂಟರ್ಸ್ ಇದಾವೆ. ಅದರಿಂದ ನಾವು ಚಿಕ್ಕ ಊರುಗಳಿಗೆ, ಅಂದ್ರೆ ಬೆಂಗಳೂರಿಗೆ ಬರಕ್ ಆಗದೆ ಇರೋರು, ತುಂಬಾ ಕಷ್ಟ ಆಗುತ್ತೆ, ಇಲ್ಲಿ ಬಂದು ತುಂಬಾ ದಿನ ಇರ್ಬೇಕಾಗತ್ತೆ, ಅಂತವ್ರಿಗೆ ಅನುಕೂಲ ಆಗಲಿ ಅಂತ ಇವಾಗ ಬಳ್ಳಾರಿನಲ್ಲಿ ಹೋಗಿದ್ದೀವಿ. ಅದೇ ತರ ಬೇರೆ ಸಿಟೀಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಅವರಿಗೆ ಲೋಕಲ್ ಪೀಪಲ್ಗೆ ಅನುಕೂಲ ಆಗಲಿ ಅಂತ ಅದು ಒಂದು ದೃಷ್ಟಿ ಇಟ್ಕೊಂಡಿದ್ದೀವಿ. ನಾನು ಡಾಕ್ಟರ್ ರಾಜಶೇಖರ್ ನಾಯಕ್ ಅಂತ, ನಾನು ಡಾಕ್ಟರ್ ದೇವಿಕಾ ಗುಣಶೀಲ ಅವರು ಈ ಹಾಸ್ಪಿಟಲ್ ನಡೆಸ್ತಾ ಇರೋದು. This program is to celebrate 50 years of Gunashila having been established. We were established in 1975, and I think Gunashila has provided yeoman service to women, men, and also in the field of surgery. And I am very proud that we have reached 50 years. Nam tara chick hospital. Idu most probably is one of very few in the country who have reached 50 years. Now corporate structure alla, na government hospital alla, namge aid yavdu illa. So now ಸ್ವಂತವಾಗಿ ನಾವು ಇದನ್ನ ಬೆಳೆಸಿ ನಾವು ಮಾಡಿರೋದು. ಅಂಡ್ ನಮ್ಮ ತಂದೆ ತಾಯಿ ಇದನ್ನ ಮಾಡಿ ತುಂಬಾನೇ ಕಷ್ಟಪಟ್ಟು, ಎಷ್ಟೊಂದು ಚಾಲೆಂಜಸ್ ಇದ್ವು ಆ ಟೈಮ್ನಲ್ಲಿ. ಅಂಡ್ ಈ ಬಂಜತನಕ್ಕೆ ಪ್ರಾಬ್ಲಮ್ಸ್ ಅದನ್ನ overcome the problems of infertility. They have worked very much because ಆ ಟೈಮ್ನಲ್ಲಿ ಏನೂ ಇರಲಿಲ್ಲ. ಒಂದು ಟ್ಯಾಬ್ಲೆಟ್ ಇತ್ತು, ಒಂದು ಎಕ್ಸ್ರೇ ಇತ್ತು ಅಷ್ಟೇ. ವಾಣಿ ಮಲ್ಲಾಸ್ನಲ್ಲಿ ಶುರು ಮಾಡಿದ್ದು, ಅವ್ರು ಎಕ್ಸ್ರೇ ಮಾಡಿ ಪೇಷಂಟ್ಗೆ ಪ್ರೆಗ್ನೆನ್ಸಿ ಆಗ್ತಾ ಇತ್ತು. ಎಕ್ಸ್ರೇ ಅಂತಂದ್ರೆ HSG ಅಂತ, ಟ್ಯೂಬ್ನ ಕ್ಲೀನ್ ಮಾಡಿ ಅವ್ರಿಗೆ ಪ್ರೆಗ್ನೆನ್ಸೀಸ್ ಆಗ್ತಾ ಇತ್ತು. ಅದಾದ್ಮೇಲೆ ಇದು ಇನ್ನೂ ಮುಂದುವರಿಸಬೇಕು. 1978ನಲ್ಲಿ ಪ್ರಪಂಚದಲ್ಲಿ ಫಸ್ಟ್ IVF ಮಗು ಹುಟ್ಟಿದ ಮೇಲೆ ನಮ್ಗೆ ಯಾಕೆ ಈ ಟೆಕ್ನಾಲಜಿ ನಮ್ಮ ಇಂಡಿಯಾಗೆ ಯಾಕೆ ಬರಬಾರ್ದು ಅಂತ ಅವ್ರು ತುಂಬಾ ಹೋರಾಡಿ, ತುಂಬಾ ಓದಿ, ತುಂಬಾ ರಿಸರ್ಚ್ ಮಾಡಿ ಫಸ್ಟ್ ಪ್ರೆಗ್ನೆನ್ಸಿ, ಸೌತ್ ಇಂಡಿಯಾಸ್ ಫಸ್ಟ್ ಪ್ರೆಗ್ನೆನ್ಸಿ ನಮ್ಮ IVF ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ಹತ್ರ ಫಸ್ಟ್ ಪ್ರೆಗ್ನೆನ್ಸಿ ಹುಟ್ಟಿತು. ಸೊ ದಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ಅ ಮೈಲ್ ಸ್ಟೋನ್. ಅಂಡ್ ಅದಾದ್ಮೇಲೆ ಈ ಹಾಸ್ಪಿಟಲ್ ಹಳೇದಿರ್ಬೋದು, ಬಟ್ ಟೆಕ್ನಾಲಜಿನೇ ನಾವು ತುಂಬಾ ಅಡ್ವಾನ್ಸ್ ಆಗಿದ್ದೀವಿ. ಅಂಡ್ ಈ ಹೊರದೇಶದಲ್ಲಿ ಏನೇನು ಟೆಕ್ನಾಲಜಿ ಇದೆಯೋ ನಾವು ತಗೊಂಡು ಬಂದಿದ್ದೀವಿ. ಅಂಡ್ ನಮ್ಮ ಪೇಷಂಟ್ಸ್ಗೆ ನಾವು ಆ ಟೆಕ್ನಾಲಜಿ ಉಪಯೋಗ ಆಗಲಿ ಅಂತ ನಾವು ಅದನ್ನ ತುಂಬಾನೇ ಖರ್ಚು ಮಾಡಿ, ನಮ್ಗೂ ಕಷ್ಟ, ಪೇಷಂಟ್ಗೂ ಕಷ್ಟ, ನಮ್ಗೂ ಕಷ್ಟ. ಬಿಕಾಸ್ ನಮ್ಗೆ ಯಾವ ಥರನೂ ಏಡ್ ಇಲ್ಲ. ಓನ್ಲಿ 2 of us. ನಾವು ನಾವೇ ಡಿಸೈಡ್ ಮಾಡಿ ನಾವೇ ಮೆಷಿನ್ಸ್ ಕೊಂಡ್ಕೊಳ್ತೀವಿ. ಅಂಡ್ ROI ಅಂತ ಇದೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅದು ನಮ್ಮ ಹತ್ರ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ನಾವು ತಗೊಂಡ್ ಬಂದು ಪೇಷಂಟ್ಸ್ಗೆ ಯೂಸ್ ಮಾಡಿ ಆಮೇಲೆ ರಿಟರ್ನ್ಸ್ ಬನ್ನಿ ಅಂತ ನಾವು ಬಿಡ್ತೀವಿ. ಸೊ ಆ ಥರ ದಟ್ ಇಸ್ ಅವರ್ ಸರ್ವಿಸ್ priorities. Can you share the challenging step any case attended in so far in 50 years in your hospital? There are plenty. I don't know where to start. ಅದೇ ಶುರು ಮಾಡಬೇಕು ಅಂತ One you can share. 2-3 ಹೇಳ್ತೀನಿ. Okay. ಒಂದೇನಂತಂದ್ರೆ, ಒಬ್ರು 10 ಪ್ರೆಗ್ನೆನ್ಸಿ ಲಾಸಸ್ ಹಾಕೊಂಡು ಬಂದಿದ್ರು, ಅಂದ್ರೆ ಮಿಸ್ಕ್ಯಾರೇಜಸ್. ಅಂಡ್ ಎಲ್ಲ ಕಡೆ ಅವರು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಆಗಿ ನಿಮ್ಮ ಹತ್ರ ಬರ್ತಾ ಇದ್ದೀನಿ, ನೀವು ಲಾಸ್ಟ್ ಹೋಪ್, ಇಲ್ಲಿಂದ ನಮ್ಗೆ ಮಗು ಸಿಗದೇ ನಾನು ಮತ್ತೆ ಟ್ರೈ ಮಾಡಲ್ಲ ಅಂತ ಬಂದು ಅವರು ನಾವು HLA ಅಂತ ನಾವು ಶುರು ಮಾಡಿದ್ವಿ. ನಮ್ಗೆ ಜೆನೆಟಿಕ್ಸ್ ಲ್ಯಾಬ್ ಇದೆ. HLA ಅಂತ ಶುರು ಮಾಡಿ ಆ ಟ್ರೀಟ್ಮೆಂಟ್ ಪ್ರಕಾರ ಹಸ್ಬೆಂಡ್ದು ಬ್ಲಡ್ ನಾವು ಹೆಂಗಸರಿಗೆ ವೈಫ್ಗೆ ಕೊಡ್ತೀವಿ. ಅದನ್ನೆಲ್ಲ ಮಾಡಿ, ಅದು ಹೊಸ ಟ್ರೀಟ್ಮೆಂಟ್, ಅದನ್ನೆಲ್ಲ ಮಾಡಿ ಒಂದು ಮಗು ಸಿಕ್ಬಿಡ್ತು ಅವ್ರಿಗೆ. ತುಂಬಾ ಕಷ್ಟ ಅದು, ಪ್ರೆಗ್ನೆನ್ಸಿನೂ ತುಂಬಾ ಕಷ್ಟ. ಅದರಲ್ಲಿ ಬ್ಲೀಡಿಂಗ್ ಆಗತ್ತೆ, ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗ್ ಆಗತ್ತೆ, ಮಧ್ಯದಲ್ಲಿ ಅಬೋರ್ಷನ್ ಆಗೋ ಥರ ಆಗ್ಬಿಡುತ್ತೆ. ಅದೆಲ್ಲ ಮಾಡಿ ದೇವರಿಂದ ಅವ್ರಿಗೆ ಮಗು ಸಿಕ್ತು. ಇನ್ನೊಂದು ಪೇಷಂಟು 15 ವರ್ಷ, 38 ವರ್ಷ ಹುಡುಗಿಗೆ 15 ವರ್ಷ ಆಗಿತ್ತು ಮದುವೆ ಆಗಿ, 7 ಸತಿ ಅಬೋರ್ಷನ್ನು, 7 ಸತಿ IVF ಹೊರಗಡೆ ನಮ್ಮ ಹತ್ರ ಬಂದು
6 ಸತಿ IVF ಮಾಡಿಸ್ಕೊಂಡ್ರು. ಯಾಕಮ್ಮ ನೀನು IVF ಫಸ್ಟ್ ಸತಿ ಮಾಡಿಸ್ಕೊಳ್ತಾ ಇದೆಯಾ, ಸಾಕು 1-2 ಸತಿ ಮಾಡಿದ್ರೆ ಸಾಕು ಅಂತಂದ್ರೆ, ಇಲ್ಲ ನನಗೆ ಬೇಕಾದಷ್ಟು ಮೊಟ್ಟೆ ಬೇಕು, ನನಗೆ 38 ವರ್ಷ ಆಗಿದೆ, ಆ ಭ್ರೂಣದಲ್ಲಿ ನಾನು ಬುದ್ಧಿಮಾಂದ್ಯತೆ ಇದೆಯಾ ಇಲ್ವಾ, ನನಗೆ ಒಳ್ಳೆ ಮಗು ಸಿಗ್ಬೇಕು, ನನಗೆ ಹೆಲ್ತಿ ಮಗು ಸಿಗ್ಬೇಕು ಅಂತ ಅವ್ರು ಹೇಳಿ ಅಷ್ಟೊಂದು 6 ಸತಿ ಮಾಡಿದ್ರು ಅವ್ರಿಗೆ ಓನ್ಲಿ ಒಂದು 18 ಎಂಬ್ರಿಯೋ ಸಿಕ್ತು. ಅದನ್ನೇ ಅದೇ 3 ಎಂಬ್ರಿಯೋ ಪ್ರತಿ ಸೈಕಲ್ನಲ್ಲಿ. ಸೊ ಹಾಗಾಗಿ ನಾವು PGTA ಅಂತಂದ್ರೆ ಭ್ರೂಣದಲ್ಲಿ ಅದರದ್ದು ವಂಶವಾಹಿ ನೋಡಿ ಆ ಭ್ರೂಣ ಹೆಲ್ತಿಯಾಗಿದೆಯಾ ಅಂತ ನಾವು ನೋಡ್ಕೊಂಡು ಅದನ್ನೇ ನಾವು ವಾಪಸ್ ಹಾಕ್ತೀವಿ. ಹಂಗೆ ಮಾಡಿ ಫಸ್ಟ್ ಟೈಮ್ ನಾವು ಹಾಕಿದಾಗ ಪ್ರೆಗ್ನೆನ್ಸಿ ಆಗಿಲ್ಲ. ಸೊ ಸೆಕೆಂಡ್ ಟೈಮ್ ಅವರು ಮತ್ತೆ ಅವ್ರ ಹಸ್ಬೆಂಡು ನಾವು ಗರ್ಭಕೋಶದಲ್ಲಿ ಪ್ರಾಬ್ಲಮ್ಸ್ ಇತ್ತು, ಅದನ್ನೆಲ್ಲ ಸರಿ ಮಾಡಿಸಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ಸೆಕೆಂಡ್ ಟೈಮ್ ನಾವು ಹಾಕಿದಾಗ ಅದು ನಂಗೆ 2 ಬೇಕು, ಹಸ್ಬೆಂಡು ವೈಫ್ ಜಗಳ ಆಡಿ ನಂಗೆ 2 ಬೇಕೇ ಬೇಕು ಅಂತ ಹಾಕಿ ನಾವು ಹಾಕಿದ್ವಿ. ಟ್ವಿನ್ಸ್ ಆಯ್ತು. ಟ್ವಿನ್ಸ್ ಆದ್ಮೇಲೆ 20ನೇ ವಾರಕ್ಕೆ ಒಂದು ಮಗು ತೀರಾ ಚಿಕ್ಕದು, ಇನ್ನೊಂದು ಮಗು ತುಂಬಾ ದೊಡ್ಡದಾಗಿ. ನಾನೇನ್ ಹೇಳಿದೆ ಆ ಪೇಷಂಟ್ಗೆ, ಆ ಚಿಕ್ಕ ಮಗು ಬಿಟ್ಬಿಡಿ, ಹೊಟ್ಟೋಗ್ಲಿ ಪರವಾಗಿಲ್ಲ, ದೊಡ್ಡ ಮಗು ನಾನು ಅಟ್ಲೀಸ್ಟ್ ಆ ದೊಡ್ಡ ಮಗು ಚೆನ್ನಾಗಿ ಬೆಳೀಲಿ, ದೊಡ್ಡ ಮಗು ಒಂದು ಚಾನ್ಸ್ ಇರುತ್ತೆ ಅಂತ. ಇಲ್ಲ ನೀವು ಇಷ್ಟ ತನಕ ನೀವು ಕರ್ಕೊಂಡ್ ಬಂದಿದ್ರ, ನನ್ಗೆ ಆ 2 ಮಕ್ಳು ಬೇಕು, ನೀವು ಚಾಲೆಂಜ್ ತರ ತಗೊಂಡು ನೀವು ಮಾಡ್ಲೇಬೇಕು ಅಂತ ಅಂದಾಗ ಅವರಂತೂ ತುಂಬಾ ಕೋಆಪರೇಟ್ ಮಾಡಿ ಪ್ರತಿ ಸತಿ ಡ್ರಿಪ್ಸ್ ಗಿಪ್ಸ್ ಎಲ್ಲ ಹಾಕಿ 32 ವಾರಕ್ಕೆ ಗರ್ಭಕೋಶದಿಂದ ನೀರು ಹೊಟ್ಟೋಯ್ತು. ನಾವು ಸಿಸೇರಿಯನ್ ಸೆಕ್ಷನ್ ಮಾಡಿ ನಾವು ಡೆಲಿವರಿ ಮಾಡಿ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಫಸ್ಟ್ ಕ್ಲಾಸ್ ಮಕ್ಕಳು ಹುಟ್ಟಿವೆ. ಫಸ್ಟ್ ಕ್ಲಾಸ್. ಅದು ನಮ್ಗೆ ಲಕ್ಕು. ನಾವೇ ಎಲ್ಲ ಮಾಡಿದ್ವಿ ಅಂತಲ್ಲ, ದೇವ್ರ ದಯ ಇರ್ಬೇಕು ನಮ್ಗೆ. ಯಾವುದು? Okay, I am Dr. Devika Gunashila. I am the Managing Director of Gunashila Surgical and Maternity Hospital and Gunashila Fertility Centers.